ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ನಾವು ಕೊಡ್ತೇವೆ. ಏನಿಲ್ಲ ಗುರುವೆ, ತುಂಬ ವರ್ಷಗಳಿಂದ ಮದುವೆ ಆಗಿರಲ್ಲ ನಿಮಗೆ. ಸೊ ಒಂದು ಹುಡುಗಿ ಬೇಕಾಗಿರ್ತಾರೆ ವಿವಾಹ ಆಗೋದಕ್ಕೆ. ಈ ಒಂದು ಫೋಟೋದಲ್ಲಿ ಇರತಕ್ಕಂಥ ಹುಡುಗಿ ಓಕೆನಾ ನಿಮಗೆ? ಇವ್ರು ಬೇಡವಾ, ಬೇರೆಯವ್ರು ಬೇಕಾ? ಓಕೆ, ನಾನು 2ನೇ ವಿಡಿಯೋ ನೋಡಿ. ಅವರು ಬೇಡವಾ, 3ನೇವ್ರು ಬೇಕಾ? 3ನೇ ವಿಡಿಯೋ ನೋಡಿ. ಹಾಗಂತ 400 ಪ್ರೊಫೈಲ್ಗಳಿದೆ. ಅದರಲ್ಲಿ ಒಬ್ಬರು ಕೂಡ ಇಷ್ಟ ಆಗಲ್ವಾ ನಿಮಗೆ? ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಜಿಮೇಲ್ಗೆ ಕಳಿಸಿಕೊಡಿ. ನಿಮಗೆ ಒಳ್ಳೆಯ ಒಂದು ಹುಡುಗಿ ಹುಡುಕೊಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇವತ್ತು ಹಿರಿಜಾ ಅಂತ 28ರ ವಯಸ್ಸು, ಪೇಸ್ವೆ ಜನ, ಮನಸ್ಸಿಗೆ ಹಿಡಿಸುವಂತಹ ಹುಡುಗ ಸಿಗ್ತಾ ಇಲ್ಲ. ನಿಮ್ಮ ಮೂಲಕ ತಿಳಿಸಿ. ಊರು ಕೋಲಾರ. ಅನ್ಯತಾ ಭಾವನೆ ಇರಲಾರ್ದಂತಹ ಹುಡುಗ ಬೇಕು. ಅಪ್ಪ ಇಲ್ಲದಂತಹ ಮಗಳು. ಜಾಲಿಯಾಗಿರ್ತಕ್ಕಂಥ ಜೀವನದಲ್ಲಿ ಆರಾಮ್ಸೆ ಬೆಳೆದಿರ್ತಕ್ಕಂತಹ, ಕೊಬ್ಬು ತುಂಬಿದಂಥ ಮೈಕಟ್ಟು ಹೊಂದಿರತಕ್ಕಂಥ ಹಿರಿಜಾ ಅವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ನೋಡ್ತಿರ್ತೀರಲ್ವ, ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಜಾಲಿಯಾಗಿದ್ದಾರೆ. ಏನು ಕೂಡ ಟೆನ್ಷನ್ ಇಲ್ಲ. ಚಿಂತೆ ಇಲ್ಲದವರಿಗೆ ಸಂತೆಯಲ್ಲೂ ಕೂಡ ನಿದ್ದೆ ಅಂತೆ. ಹಾಗಾಗಿ ಆ ಒಂದು ಜೀವನದ ಶೈಲಿಯಲ್ಲಿ ಬಂದಿರತಕ್ಕಂಥ ಹಿರಿಜಾ ಅವರಿಗೆ ಪ್ರಸ್ತುತ ಒಬ್ಬ ಹುಡುಗ ಬೇಕು. ಹೆಂಗಿರಬೇಕು? ಮೊದಲನೇದಾಗಿ ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡೋದಾದರೆ, ಮೊದಲು ನನ್ನ ನೋಡಿ ಆಮೇಲೆ ನಾನು ಇಷ್ಟ ಆಗಿದ್ದರೆ ಮುಂದುವರಿಯೋಣ. ಮೊದಲು ಇವ್ರನ್ನ ಮೀಟ್ ಆಗಬೇಕಂತೆ, ಆಮೇಲೆ ಇವರು ಇಷ್ಟ ಆಗಿದ್ದರೆ ಮುಂದುವರಿಯೋದು ಅಂತ ಹೇಳಿರೋದು. ಪ್ರಸ್ತುತ ನಮ್ಮ ಜಾತಿ, ನಿಮ್ಮ ಊರು, ನಿಮ್ಮ ಏನಿದೆಯೋ ಸುಡುಗಾಡೋದೆಲ್ಲನೂ ಕೂಡ ಬೇಕಾಗಿಲ್ಲ ಗುರು. ನನಗೆ ಬೇಕಾಗಿರೋದು ನೀನು ಒಳ್ಳೆಯ ಹುಡುಗ. ನನಗೆ ಇಷ್ಟ ಆಗಬೇಕು. ನಂತರ ಜಾಲಿಯಾಗಿರಬೇಕು ಅಷ್ಟೇ. ಓಕೆ, ಇದಕ್ಕೂ ಓಕೆ ಆದರೆ ನೀವು ಡನ್. 3ನೇದು, ಕೆಲಸ ಒಂದು ಮಾಡಿದರೆ ಸಾಕು. ಸಂಬಳದಿಂದ ನನ್ನನ್ನು ನೋಡ್ಕೊಂಡು ಹೋದರೆ ಸಾಕು. ಒಂದು ಕೆಲಸ ಅಂತೂ ಇರಲೇಬೇಕು. ಅದು ಕೆಲಸದಿಂದ ಬಂದಿರತಕ್ಕಂಥ ಸಂಬಳದಿಂದ ಇವರನ್ನು ನೋಡ್ಕೊಂಡು ಹೋದರೆ ಸಾಕು ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ ಒಪ್ಪಿಗೆ ಡನ್. ಸರಳ ವಿವಾಹ ಆಗಲಿ, ಮನೆಯಲ್ಲೇ ಇರೋಣ. ಮದುವೆ ಗ್ರ್ಯಾಂಡ್ ಬೇಡ, ಸರಳವಾಗಿರಲಿ. ಮನೆ ಗ್ರ್ಯಾಂಡ್ ಕಟ್ಟೋಣ, ಅಲ್ಲಿ ಇಬ್ಬರು ಕೂಡ ಆರಾಮಾಗಿರೋಣ. ಸೊ ಇದು ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಗಳಾಗಿರುತ್ತೆ. ಇನ್ನು ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿರೋ ಪಾಯಿಂಟು ನಾನು ಮುಂದೆ ಹೇಳ್ತೇನೆ. ಸೊ ಇವರ ಒಂದು ನಂಬರ್ ಬೇಕಿದ್ದರೆ ಪ್ರಸ್ತುತ ನಾನು ಗ್ರೂಪ್ನಲ್ಲಿ ಹಾಕಿದ್ದೇನೆ ಸ್ನೇಹಿತರೆ, ಅಲ್ಲಿ ಹಾಕಬೇಕಾಗುತ್ತೆ. ಯಾಕಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಅದೆಲ್ಲ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ನೀವು ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪು ಪ್ರಸ್ತುತ ಅಲ್ಲಿಗೆ ಇವರ ಮಾಹಿತಿಗಳು ನಂಬರ್ ಇದೆ. ನೀವು ಡೈರೆಕ್ಟಾಗಿ ಕಾಲ್ ಮಾಡಿ, ಇಲ್ಲಾಂದರೆ Sri9591@gmail.com ನೋಡಿ. ಇನ್ನೊಮ್ಮೆ ತೋರಿಸ್ತೀನಿ. Sri9591@gmail.comಗೆ ಮೇಲ್ ಮಾಡುವ ಮುಖಾಂತರ ಕೂಡ ನೀವು ಇವರನ್ನು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಬೋದು. ಎರಡು ಚಾಯ್ಸ್ ಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಈಜಿ ಯಾವುದಾಗುತ್ತೋ ಅದನ್ನಕ್ಕೆ ಟ್ರೈ ಮಾಡಿ. ಹಾಗಂತಂದ್ಬಿಟ್ಟು ತಕ್ಷಣವೇ ನನಗೆ ರಿಪ್ಲೈ ಮಾಡ್ತಾರೆ ನೋ ಸ್ನೇಹಿತರೆ. ತುಂಬ ಜನ ಟ್ರೈ ಮಾಡ್ತಿರ್ತಾರೆ. ಇವರು ಸ್ವಲ್ಪ ಸಮಯ ಕೊಡಿ. 1 ವಾರ, 1 ತಿಂಗಳು ಅಥವಾ 2 ತಿಂಗಳವರೆಗೂ ಟೈಮ್ ಕೊಡಿ. ಅವರು ಆ ನಂತರ ನಿಮ್ಮ ಮಾಹಿತಿಗಳನ್ನು ಓದಿ ಇಷ್ಟ ಆಗಿದರೆ ಖಂಡಿತ ರಿಪ್ಲೈ ಮಾಡಿರ್ತಾರೆ. ಆ್ಯಂಡ್ ಅವರಿಗೆ ಯೆಲ್ಲೋ ಕಲರ್ ಕಾರ್ಗಳಂದರೆ ಪಂಚಪ್ರಾಣ. ಹಾಗಾಗಿನೇ ಸರ್, ನನ್ನನ್ನು ಇಷ್ಟಪಡುವಂಥ ಹುಡುಗ ನನ್ನಲ್ಲಿರ್ತಕ್ಕಂಥ ವಸ್ತುಗಳನ್ನು ಕೂಡ ಇಷ್ಟಪಡಬೇಕು. ಸೊ ಕೆಲವೊಂದಿಷ್ಟು ಜನಕ್ಕೆ ನನ್ನ ಮನೇಲಿ ನಾಯಿ ಇದೆ, ನಾಯಿಗೂ ಕೂಡ ಇಷ್ಟಪಡಬೇಕು. ನನ್ನ ಹತ್ರ ಕಾರ್ ಇದೆ, ಆ ಒಂದು ಕಾರಿಗೂ ಕೂಡ ಇಷ್ಟಪಡಬೇಕು. ಈ ರೀತಿ ಒಂದು ಪೊಸೆಷನ್ನೆಸ್ನ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಅದೇ ರೀತಿ ನೀವು ಕೂಡ ಈ ಒಂದು ಕಾರ್ನ ಇಷ್ಟಪಡಬೇಕಂತೆ. ಇವಾಗಲೇ ನೋಡ್ಕೊಳ್ಳಿ, ಅವ್ರನ್ನ ಇಷ್ಟಪಟ್ಟು ಈ ಒಂದು ಕಾರು ನನಗೆ ಚೆನ್ನಾಗಿಲ್ಲ ಅಂತ ಹೇಳಿಗಿಳಿರ, ಆಮೇಲೆ ಬ್ರೇಕಪ್ ಆಗಿಬಿಡುತ್ತೆ. ಸೊ ನೋಡ್ಕೊಳ್ಳಿ, ಇದರ ಮಾಹಿತಿ ಹೇಳಿ ಅಂದಿದ್ದಾರೆ, ಹೇಳ್ತೇನೆ. ಸೊ ಇದು ನೆಕ್ಸೊನೋ ಕಾರ್ ಅಂತ ಒಳ್ಳೆಯ ಒಂದು ಬೇಸ್ ವ್ಯಾರಂಟಿಯಲ್ಲಿ ಈ ಒಂದು ಕಾರು ರೆಡಿಯಾಗಿರೋದು. ಆ್ಯಂಡ್ ಕವರ್ಡ್ ಆಗಿರ್ತಕ್ಕಂತಹ ಒಳ್ಳೆಯ ಒಂದು ಬಜೆಟಲ್ಲಿ ಇದೆ ಸ್ನೇಹಿತರೆ. ಸ್ಟ್ರೆಚಬಲ್ ಆ್ಯಂಡ್ ಒಳ್ಳೆಯ ಒಂದು ಶಾರ್ಟ್ ಓನರ್ ನೆಕ್ಸೊನೋ ಕಾರು. ಮೇಲ್ಗಡೆ ಬ್ಲ್ಯಾಕು ಆ್ಯಂಡ್ ಇಲ್ಲಿ ಒಂದು ಯೆಲ್ಲೋ ಮಾಡಲಲ್ಲಿದೆ. ದ ಟೆಗೋ ಅಂತಂದ್ಬಿಟ್ಟು ಮಾಡಲಲ್ಲಿ ಇದೆ ನೋಡಿ ಸ್ನೇಹಿತರೆ. ಲೈಕ್ ಆಯಿತಾ ನಿಮಗೆ? ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ತೋರಿಸ್ತೀನಿ. 2 ಕಂಫರ್ಟೇಬಲ್ ಸೀಟ್ಸ್ಗಳಿರುತ್ತೆ ಬ್ಯಾಕ್ ಸೈಡಲ್ಲಿ. ನೆಕ್ಸೊನೋ ಒಳಗಡೆ ಇರ್ತಕ್ಕಂಥ ಬ್ಯಾಕ್ ಸೈಡು. ಫ್ರಂಟ್ ಸೈಡಲ್ಲೂ ಕೂಡ ಇಲ್ಲಿ 2 ಸೀಟ್ಗಳು ಕಂಫರ್ಟೇಬಲ್ ಆಗಿದೆ. ಅಂದರೆ ಒಟ್ಟಿನಲ್ಲಿ 4 ಸೀಟ್ಸ್ ಇದೆ ಅಂತ ಅಂದ್ಬಿಟ್ಟು ಆಯಿತು ಈ ಒಂದು ನೆಕ್ಸೊನೋ ಕಾರ್ನಲ್ಲಿ. ಸ್ಪೀಡ್ ಲಿಮಿಟಲ್ಲಿ ನಿಮಗೆ ಎಷ್ಟು ಬೇಕು, 180 ಅಥವಾ 250ವರೆಗೂ ಸ್ಪೀಡ್ ಲಿಮಿಟು ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಡೀಸೆಲ್ ವೇರಿಯಂಟ್ ಕಂಪಲ್ಸರಿ ಡೀಸೆಲಲ್ಲಿ ಅಪ್ಲೈ ಮಾಡಿದ್ರೆ ನೀವು ಲಾಂಗ್ ಲಾಸ್ಟಿಂಗ್ ಆಗಿ ಸ್ಮೂತಾಗಿ ಜರ್ನಿ ಮಾಡ್ಬೋದು. ಒಳ್ಳೆಯ ಒಂದು CC, ಒಳ್ಳೆಯ ಒಂದು ಸ್ಪೀಡ್ ಲಿಮಿಟು, ಮತ್ತು ಇದರಲ್ಲಿ ಮೇಲ್ಗಡೆ ಈ ಒಂದು ಫ್ಲೈಯಿಂಗ್ ಆಗಿರ್ತಕ್ಕಂತಹ ಸನ್ ರೂಫ್ ಕೂಡ ಇದೆ. ಈ ಒಂದು ಸನ್ ರೂಫ್ ಕೂಡ ಯೂಸ್ ಮಾಡ್ಬೋದು ಈ ಒಂದು ನೆಕ್ಸೊನೋ ಕಾರ್ನಲ್ಲಿ.
ನೋಡಿ, ಯಾರಿಗಾದ್ರೂ ಇಷ್ಟ ಆಗಿದ್ದರೆ ನೀವು ಅವರನ್ನು ಇಷ್ಟಪಡಿ. ಪ್ರಸ್ತುತ ಎರಡನ್ನೂ ಕೂಡ ಇಷ್ಟಪಟ್ಟರೆ ಮಾತ್ರ ಅವರು ನಿಮಗೆ ಸಿಗೋದು ಅಂತ ಹೇಳ್ತಾ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ ಗುರುಗಳೇ, ಬಾಯ್ ಬಾಯ್.